ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂತ್ ಲೋನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ನಮ್ಮ ಸೋಲಾರ್ ಸಿಸ್ಟಮ್. ಇಡೀ ವಿಶ್ವದಲ್ಲಿ ಸುಮಾರು ಕೋಟ್ಯಾಂತರ ಗ್ಯಾಲಕ್ಸಿಗಳಿದ್ದಾವೆ. ಈ ಕೋಟ್ಯಾಂತರ ಗ್ಯಾಲಕ್ಸಿಗಳಲ್ಲಿ ಒಂದು ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿ. ಈ ಗ್ಯಾಲಕ್ಸಿಯಲ್ಲಿ ಸರಿಸುಮಾರು 20,000 ಕೋಟಿ ಸೋಲಾರ್ ಸಿಸ್ಟಮ್ಸ್ ಇದ್ದಾವೆ. ಅಂದರೆ ನಮ್ಮ ಸೂರ್ಯನಂತಹ ನಕ್ಷತ್ರಗಳು ಸುಮಾರು 20,000 ಕೋಟಿ ಇದ್ದಾವೆ. ಇವುಗಳಲ್ಲಿ ಒಂದು ನಾವು ಇರ್ತಕ್ಕಂಥ ನಮ್ಮ ಸೋಲಾರ್ ಸಿಸ್ಟಮ್. ಈ ಒಂದು ಸೌರ ಕುಟುಂಬದಲ್ಲಿನೇ ನಮ್ಮ ಭೂಮಿಯನ್ನು ಸೇರಿಸಿ 8 ಗ್ರಹಗಳು, 200ಕ್ಕೂ ಹೆಚ್ಚು ಉಪಗ್ರಹಗಳು, 5 ಡ್ವಾರ್ಫ್ ಪ್ಲಾನೆಟ್ಸ್, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಕೂಪರ್ ಬೆಲ್ಟ್ ಮತ್ತು ಆರ್ತ್ ಕ್ಲೌಡ್ಸ್ ಇದ್ದಾವೆ. ಇವೆಲ್ಲವೂ ಕೂಡ ಸೂರ್ಯನ ಒಂದು ಗುರುತ್ವಾಕರ್ಷಣೆ ಶಕ್ತಿಗೆ ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಭೂಮಿ ಅನ್ನೋದು ತನ್ನ ಸುತ್ತ ತಾನು ಒಂದು ಗಂಟೆಗೆ ಸುಮಾರು 1670 ಕಿಲೋಮೀಟರ್ ಸ್ಪೀಡಲ್ಲಿ ತಿರುಗ್ತಾ ಇದೆ. ಅಷ್ಟೇ ಅಲ್ಲ, ಸೂರ್ಯನ ಸುತ್ತ ಸುತ್ತೋದಕ್ಕೆ 1,08,000 ಕಿಲೋಮೀಟರ್ ಸ್ಪೀಡಲ್ಲಿ ಪ್ರಯಾಣ ಮಾಡ್ತಾ ಇದೆ. ಹೀಗೆ ನಮ್ಮ ಭೂಮಿ ಅನ್ನೋದು ತನ್ನ ಸುತ್ತ ತಾನು ತಿರುಗೋದಕ್ಕೆ ಸುಮಾರು 24 ಗಂಟೆಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇನ್ನು ಸೂರ್ಯನ ಸುತ್ತ ಒಂದು ಸಾರಿ ತಿರುಗೋದಕ್ಕೆ ಸುಮಾರು 365 ದಿನಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ. ಈ 8 ಗ್ರಹಗಳಲ್ಲಿ ಸೂರ್ಯನಿಗೆ ಹತ್ತಿರ ಇರತಕ್ಕಂಥ ಗ್ರಹ ಅಂದರೆ ಅದು ಬುಧ ಗ್ರಹ. ಈ ಒಂದು ಬುಧ ಗ್ರಹ ಅನ್ನೋದು ಒಂದು ಸಾರಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಸುಮಾರು 88 ದಿನಗಳು ಬೇಕಾಗುತ್ತೆ. ಆದರೆ ತನ್ನ ಸುತ್ತ ತಾನು ಸುತ್ತೋದಕ್ಕೆ ಸರಿಸುಮಾರು 58 ದಿನಗಳು ಬೇಕಾಗುತ್ತೆ. ಅಂದರೆ ನಮ್ಮ ಭೂಮಿ ಮೇಲೆ ಒಂದು ದಿನ ಅನ್ನೋದು ಬುಧ ಗ್ರಹದ ಮೇಲೆ 58 ದಿನಗಳಿಗೆ ಸಮ. ಅಷ್ಟೇ ಅಲ್ಲ, ಸೂರ್ಯನಿಗೆ ಅತ್ಯಂತ ದೂರ ಇರತಕ್ಕಂಥ ಒಂದು ಗ್ರಹ ಅಂದರೆ ಅದು ನೆಪ್ಚ್ಯೂನ್. ಇದು ತನ್ನ ಸುತ್ತ ತಾನು ಕೇವಲ 16 ಗಂಟೆಗಳಲ್ಲಿ ತಿರುಗುತ್ತೆ. ಆದರೆ ಈ ನೆಪ್ಚ್ಯೂನ್ ಗ್ರಹ ಸೂರ್ಯನ ಸುತ್ತ ಒಂದು ಸಾರಿ ಸುತ್ತೋದಕ್ಕೆ ಸುಮಾರು 165 ವರ್ಷಗಳು ಬೇಕಾಗುತ್ತೆ. ಅಂದರೆ ನಮ್ಮ ಭೂಮಿ ಮೇಲೆ 165 ವರ್ಷಗಳು ಅನ್ನೋದು ನೆಪ್ಚ್ಯೂನ್ ಗ್ರಹದ ಮೇಲೆ ಒಂದು ವರ್ಷಕ್ಕೆ ಸಮ. ಅಸಲು ಈ ಸೌರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಹಾಟೆಸ್ಟ್ ಪ್ಲಾನೆಟ್ ಯಾವುದು ಗೊತ್ತಾ? ಬುಧ ಗ್ರಹ ಅನ್ನೋದು ಸೂರ್ಯನಿಗೆ ಹತ್ತಿರ ಇದೆ. ಇದೇ ಹಾಟೆಸ್ಟ್ ಪ್ಲಾನೆಟ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀರಲ್ವ? ಅಲ್ಲ. 2ನೇ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಗ್ರಹ ಅನ್ನೋದು ಅತ್ಯಂತ ಬಿಸಿಯಾಗಿರ್ತಕ್ಕಂಥ ಒಂದು ಗ್ರಹ. ಬುಧ ಗ್ರಹದಲ್ಲಿ 430 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಇರುತ್ತೆ. ಅದೇ ಶುಕ್ರ ಗ್ರಹದಲ್ಲಿ ಸುಮಾರು 464 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಇರುತ್ತೆ. ಅಷ್ಟೇ ಅಲ್ಲ, ಇಡೀ ಸೋಲಾರ್ ಸಿಸ್ಟಮ್ನಲ್ಲಿ ಅತ್ಯಂತ ತಣ್ಣನೆಯ ಗ್ರಹ ಅಂದರೆ ಅದು ಯುರೇನಸ್. ಈ ಯುರೇನಸ್ ಅನ್ನೋ ಗ್ರಹದಲ್ಲಿ ಸುಮಾರು -224 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಇರುತ್ತೆ. ಇನ್ನು ಸೌರ ಕುಟುಂಬದಲ್ಲಿರ್ತಕ್ಕಂಥ ಉಪಗ್ರಹಗಳ ವಿಷಯಕ್ಕೆ ಬರೋದಾದರೆ ಈ ಟೋಟಲ್ ಸೋಲಾರ್ ಸಿಸ್ಟಮ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಉಪಗ್ರಹಗಳಿದ್ದಾವೆ. ಅಂದರೆ ನಮ್ಮ ಚಂದ್ರನಂತಹ ಉಪಗ್ರಹಗಳು ಸುಮಾರು 200ಕ್ಕೂ ಜಾಸ್ತಿ ಇದ್ದಾವೆ. ಅವುಗಳಲ್ಲಿ ಈ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಒಂದೇ ಒಂದು ಉಪಗ್ರಹನೂ ಇಲ್ಲ. ಅಂದರೆ ಉಪಗ್ರಹನೇ ಇಲ್ಲದೆ ಇರತಕ್ಕಂಥವು ಯಾವುದಾದ್ರೂ ಒಂದು ಗ್ರಹ ಇದೆಯಾ ಅಂದರೆ ಅದು ಬುಧ ಮತ್ತು ಶುಕ್ರ ಗ್ರಹಗಳು. ಇನ್ನು 3ನೇ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಭೂಮಿಗೆ ಒಂದೇ ಒಂದು ಉಪಗ್ರಹ ಇದೆ, ಅದೇ ನಮ್ಮ ಚಂದ್ರ. ಈ ಚಂದ್ರ ಅನ್ನೋ ಉಪಗ್ರಹ ಕೂಡ ಸುಮಾರು ಒಂದು ಗಂಟೆಗೆ 3,683 ಕಿಲೋಮೀಟರ್ ವೇಗದಲ್ಲಿ ನಮ್ಮ ಭೂಮಿಯ ಸುತ್ತ ಸುತ್ತಾ ಇದ್ದಾನೆ. 4ನೇ ಸ್ಥಾನದಲ್ಲಿರ್ತಕ್ಕಂಥ ಮಾರ್ಸ್ ಅನ್ನೋ ಗ್ರಹಕ್ಕೆ ಫೋಬೋಸ್ ಮತ್ತು ಡಿಮೋಸ್ ಅನ್ನೋ 2 ಉಪಗ್ರಹಗಳಿದ್ದಾವೆ. ಈ 2 ಉಪಗ್ರಹಗಳಿಗೆ ಯಾವುದೇ ರೀತಿಯ ಒಂದು ಆಕಾರ ಇಲ್ಲ. ಅಂದರೆ ನೋಡೋದಕ್ಕೆ ಕ್ಷುದ್ರ ಗ್ರಹಗಳ ರೀತಿಯಲ್ಲಿ ಕಾಣುತ್ತವೆ. ನಂತರ 5ನೇ ಸ್ಥಾನದಲ್ಲಿರ್ತಕ್ಕಂಥ ಜುಪಿಟರ್ ಅನ್ನೋ ಗ್ರಹ ಸುಮಾರು 95 ಉಪಗ್ರಹಗಳನ್ನು ಹೊಂದಿದೆ. ಅತ್ಯಂತ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹಗಳಲ್ಲಿ ಈ ಜುಪಿಟರ್ ಅನ್ನೋ ಗ್ರಹ 2ನೇ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲ, ಇಡೀ ಸೌರ ಕುಟುಂಬದಲ್ಲಿ ಇರ್ತಕ್ಕಂಥ 8 ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಅಂದರೆ ಅದು ಜುಪಿಟರ್ ಅನ್ನೋ ಗ್ರಹ. ಇನ್ನು 6ನೇ ಸ್ಥಾನದಲ್ಲಿರ್ತಕ್ಕಂಥ ಸ್ಯಾಟರ್ನ್ ಅನ್ನೋ ಗ್ರಹ ಅಂದರೆ ಶನಿ ಗ್ರಹದ ವಿಷಯಕ್ಕೆ ಬರೋದಾದರೆ ಈ ಗ್ರಹ ಸರಿಸುಮಾರು 145 ಉಪಗ್ರಹಗಳನ್ನು ಹೊಂದಿದೆ. ಅಂದರೆ ಈ 8 ಗ್ರಹಗಳಲ್ಲಿ ಅತ್ಯಂತ ಹೆಚ್ಚು ಉಪಗ್ರಹಗಳನ್ನು ಹೊಂದಿರೋ ಗ್ರಹ ಅಂದರೆ ಅದು ಶನಿ ಗ್ರಹನೇ. ಮತ್ತು ಈ ಶನಿ ಗ್ರಹ ಅನ್ನೋದು 2ನೆಯ ಅತ್ಯಂತ ದೊಡ್ಡ ಗ್ರಹ. ನಂತರ 7ನೇ ಸ್ಥಾನದಲ್ಲಿರ್ತಕ್ಕಂಥ ಯುರೇನಸ್ ಅನ್ನೋ ಗ್ರಹ ಸುಮಾರು 28 ಉಪಗ್ರಹಗಳನ್ನು ಹೊಂದಿದೆ. ಇನ್ನು ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ನೆಪ್ಚ್ಯೂನ್ ಅನ್ನೋ ಗ್ರಹಕ್ಕೆ ಸುಮಾರು 16 ಉಪಗ್ರಹಗಳಿದ್ದಾವೆ. ಅಸಲು ಈ ಗ್ರಹಗಳು, ಉಪಗ್ರಹಗಳು ಇವೆಲ್ಲವೂ ಕೂಡ ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದಾವೆ. ಆದರೆ ಈ ಸೂರ್ಯ ಅನ್ನೋ ನಕ್ಷತ್ರ ಯಾರ ಸುತ್ತ ಸುತ್ತುತ್ತಾ ಇದ್ದಾನೆ ಅನ್ನೋದು ಗೊತ್ತಾ? ನಮ್ಮ ಸೂರ್ಯನನ್ನು ಹೊಂದಿರತಕ್ಕಂಥ ಈ ಟೋಟಲ್ ಸೋಲಾರ್ ಸಿಸ್ಟಮ್ ಅನ್ನೋದು ಕೇವಲ ಒಂದು ಸೆಕೆಂಡಿಗೆ 230 ಕಿಲೋಮೀಟರ್ ವೇಗದಲ್ಲಿ ಈ ಮಿಲ್ಕಿ ವೇ ಗ್ಯಾಲಕ್ಸಿಯ ಸುತ್ತ ಸುತ್ತುತ್ತಾ ಇದೆ. ಈ ಸೋಲಾರ್ ಸಿಸ್ಟಮ್ ಅನ್ನೋದು ಒಂದು ಸಾರಿ ಮಿಲ್ಕಿ ವೇ ಗ್ಯಾಲಕ್ಸಿಯ ಸುತ್ತ ಸುತ್ತಬೇಕು ಅಂದರೆ ಸರಿಸುಮಾರು 2,50,00,000 ವರ್ಷಗಳು ಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಯೂತ್ಸ್ ಲೋನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.
ಥ್ಯಾಂಕ್ ಯು ಫ್ರೆಂಡ್ಸ್.